ಕ್ಷಣಚಿತ್ತಮ್ಮ ಕ್ಷಣಪಿತ್ತಮ್ಮ ಅನ್ನುವ ಹಾಗೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಅತ್ತ ಧರ್ಮಸ್ಥಳದಲ್ಲಿ ಹಲವು ಧರ್ಮ ಸಮ್ಮೇಳನ, ಇನ್ನು ಧರ್ಮಸ್ಥಳಕ್ಕೆ ನಾಳೆ ಪವನ್ ಕಲ್ಯಾಣ್ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಧರ್ಮಸ್ಥಳಕ್ಕೆ ಪವರ್ ಸ್ಟಾರ್ ಪವನ್ ಎಂಟ್ರಿ ಕೊಡೋದು ನಿಜಾನ? ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವು, ದಿನಕ್ಕೊಂದು ಹೊಸ ಟರ್ನಿಂಗ್. ಅತ್ತ ಧರ್ಮಸ್ಥಳದಲ್ಲಿ ಹಲವು ಧರ್ಮ ಸಮ್ಮೇಳನ, ಮತ್ತೊಂದು ಕಡೆ ಪವರ್ ಸ್ಟಾರ್ ಪವನ್ ಎಂಟ್ರಿ ಆಗ್ತಾ ಇದ್ದಾರೆ. ನಾಳೆ ಸಂಜೆ ಕ್ಷೇತ್ರಕ್ಕೆ ಡಿಸಿಎಂ ಪಿಕೆ ಅರ್ಥಾತ್ ಪವನ್ ಕಲ್ಯಾಣ್ ವಿಸಿಟ್ ಕೊಡ್ತಾರೆ. ಅಪಪ್ರಚಾರದ ವಿರುದ್ಧ ದೇವಳದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಮಂಜುನಾಥನ ಮೊರೆ ಹೋದ ಸನಾತನಿ ಡಿಸಿಎಂ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ, ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಲಿರುವ ಪವನ್ ಕಲ್ಯಾಣ್. ಧರ್ಮ ರಕ್ಷಣೆಯೇ ನಮ್ಮ ಗುರಿ ಎಂದು ಗುಡುಗಿದ್ದ ಪವರ್ ಸ್ಟಾರ್, ಧರ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ಮತ್ತು ಗುರಿ. ಧರ್ಮಾಧಿಕಾರಿಯ ವಿರುದ್ಧ ಅಪಪ್ರಚಾರ ಆಗ್ತಿರೋದನ್ನ ನಾವು ಸಹಿಸಿಕೊಳ್ಳುವುದಿಲ್ಲ. ಸನಾತನ ಧರ್ಮಕ್ಕೆ ಲವಲೇಶದಷ್ಟು ಡ್ಯಾಮೇಜ್ ಆಗೋದನ್ನ ನಾನು ಬಯಸೋದಿಲ್ಲ. ಯಾರು ಹೇಳೋದು ಇದನ್ನ? ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಸಿನಿಮಾ ರಂಗದಲ್ಲಿ ಗಳಿಸದೇ ಇರತಕ್ಕಂತಹ ವರ್ಚಸ್ಸನ್ನ ರಾಜಕೀಯದಲ್ಲಿ ಗಳಿಸಬಹುದು ಎಂದು ಅತ್ಯಂತ ತ್ವರಿತವಾಗಿ ಜೊತೆಗೆ ಇನ್ಸ್ಟೆಂಟ್ ಆಗಿ ತಿಳಿದುಕೊಂಡ ಭಾರತದ ಏಕೈಕ ರಾಜಕಾರಣಿ ಅದು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ವಿಭಿನ್ನ ರೀತಿಯ ಭಾಷಣ, ವಿಚಿತ್ರ ನಿರ್ಧಾರ, ಒಂದು ತರಹದ ಮ್ಯಾನರಿಸಂ, ನರೇಂದ್ರ ಮೋದಿಯ ವ್ಯಕ್ತಿತ್ವಕ್ಕೆ ತೀರಾ ಹತ್ತಿರ ಆಗೋದ್ರು ಪವನ್ ಕಲ್ಯಾಣ್. ಸೊ ಅವರು ಈ ಧರ್ಮಸ್ಥಳ ಪ್ರಕರಣವನ್ನು ಕೂಡ ಎನ್ಕ್ಯಾಶ್ ಮಾಡೋದ್ರಲ್ಲಿ ಯಾವ ಸಂದೇಹವೂ ಬೇಡ. ಮಂಜುನಾಥನ ಮೇಲಿರತಕ್ಕಂಥ ಅಪಾರ ಭಕ್ತಿ ಅಂತ ಅನ್ಕೋತಿರೋ, ಧರ್ಮಾಧಿಕಾರಿ ಪರ ಮಾತನಾಡಿದ್ರೆ ರಾಜಕೀಯವಾಗಿ ಹೆಸರು ಮಾಡಿಕೊಳ್ಳಬಹುದು ಎಂಬ ಉದ್ದೇಶವು, ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಕೂಡಲೇ ಹೈಪು ಸಿಗುತ್ತೆ ಅನ್ನೋ ಪೊಲಿಟಿಕಲ್ ಸ್ಟ್ರಾಟಜಿನೋ, ರಾಜಕೀಯವನ್ನ ಹತ್ತಿರದಲ್ಲಿ ಬಲ್ಲವರು ಇದನ್ನು ಚೆನ್ನಾಗಿ ಲೆಕ್ಕಾಚಾರ ಹಾಕುತ್ತಾರೆ. ಪವನ್ ಕಲ್ಯಾಣ್ ಲಾಭ ಇಲ್ಲದೆ ಎಂಜಲು ಕೈಯಲ್ಲಿ ಕಾಗೆ ಹಾರಿಸುವುದಿಲ್ಲ ಅನ್ನೋ ಮಾತಿದೆ ಆಂಧ್ರ ಪ್ರದೇಶದಲ್ಲಿ. ಅದರರ್ಥ ಅವರ ರಾಜಕೀಯ ನಡೆಯನ್ನು ನಾನು ಅಪಹಾಸ್ಯ ಮಾಡ್ತಾ ಇರೋದಲ್ಲ. ಅವರ ರಾಜಕೀಯದ ಪ್ರಯಾಣದ ಉದ್ದಕ್ಕೂ ಜನಾಭಿಪ್ರಾಯಗಳು, ಆ ಜನಾಭಿಪ್ರಾಯಗಳ ಆಧಾರದಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಾಳೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್, ಆತ ದೈವ ಭಕ್ತ, ಅತ್ಯಂತ ಪ್ರಾಮಾಣಿಕ ಭಕ್ತ, ಅದರಲ್ಲಿ ಸಂದೇಹ ಬೇಡ. ಯಾವುದೇ ದೇವಸ್ಥಾನದ ಯಾವುದೇ ಜನ ಆಹ್ವಾನ ಕೊಟ್ಟರು ಕೂಡ ಇರುವ ಶೆಡ್ಯೂಲ್ ಅನ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹೆಸರಿಗಷ್ಟೇ ಸನಾತನಿ ಅನ್ನುವುದಲ್ಲ, ಪ್ರಾಕ್ಟಿಕಲ್ ಆಗಿಯೂ ಕೂಡ ಸನಾತನಿಯೇ ಪವನ್ ಕಲ್ಯಾಣ್. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ಪರ ಅಥವಾ ಧರ್ಮಕ್ಷೇತ್ರದ ವಿರುದ್ಧ ನಡೆಯುತ್ತಿರುವಂತಹ ಷಡ್ಯಂತ್ರ ಅಂತ ಹೇಳಲಾಗುವ ಷಡ್ಯಂತ್ರದ ಬಗ್ಗೆ ಮಾತನಾಡೋದಕ್ಕೆ ನಾಳೆ ಪವನ್ ಕಲ್ಯಾಣ್ ಮಂಜುನಾಥನ ಸನ್ನಿಧಿಗೆ ಬರ್ತಾರೆ. ಆಂಧ್ರದಲ್ಲಿ ಮಾತ್ರ ಅಲ್ಲ ಅಭಿಮಾನಿಗಳ ಬಳಗ ಇರೋದು, ಕರ್ನಾಟಕದಲ್ಲೂ ಕೂಡ ಪವನ್ ಕಲ್ಯಾಣಿಗೆ ಆತನದ್ದೇ ಆದ ಅಭಿಮಾನಿಗಳ ದಂಡು ಇದೆ. ಸೊ ಅವರೆಲ್ಲ ನಾಳೆ ಸೇರ್ತಾರೋ ವಿ ಡೋಂಟ್ ನೋ, ಬಟ್ ಪವನ್ ಕಲ್ಯಾಣ್ ಎಂಟ್ರಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಧರ್ಮಾಧಿಕಾರಿಯ ಜೊತೆಯೂ ಕೂಡ ಒಂದು ಸ್ವಲ್ಪ ಸುದೀರ್ಘ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.